ನಮಸ್ತೆ, ಹ್ಯಾಪಿ ಲೈಫ್ಗೆ ಸ್ವಾಗತ. ಇವತ್ತು ನಮ್ಮ ಪ್ರವಾಸದ 2ನೇ ದಿನ. ನಾವು ಗುವಾಹಟಿಯಲ್ಲಿ ಹೋಟೆಲ್ ಋತುರಾಜಲ್ಲಿ ಇದ್ದೇವೆ. ಈಗ ಬೆಳಗ್ಗೆ 7:30. ನಾವು ಬೆಳಗ್ಗೆ ಎದ್ದು ಹೊರಟು ರೆಡಿಯಾಗಿ ನಾವೀಗ ಕೆಳಗೆ ಬಂದಿದ್ದೇವೆ. ತಿಂಡಿ ರೆಡಿ ಆಗಬೇಕಷ್ಟೇ. ಹಾಗೆ ನಾವಿಲ್ಲಿ ಹೊರಗೆ ಕೂತಿದ್ದೇವೆ ಸ್ವಲ್ಪ ಹೊತ್ತು. ನೋಡಿ, ಹೀಗೆ ಉಂಟಿಲ್ಲಿ ಜಾಗ. ಇವತ್ತು ನಾವು ಇಲ್ಲಿಂದ ಅರುಣಾಚಲ ಪ್ರದೇಶದ ದಿರಾಂಗಿಗೆ ಹೋಗ್ತಾ ಇದ್ದೇವೆ. ತಿಂಡಿ ರೆಡಿಯಾಗಿದೆ. ನಾವೀಗ ತಿಂಡಿಗೆ ಹೋಗುವ. ಎಂತೆಲ್ಲ ಉಂಟು ಅಂತ ನೋಡುವ. ಹಾಂ, ಬನ್ನಿ. ನಿಲ್ಲಿ ಮಗ, ಒಂದರಿ ಬಂದೆ. ಓಕೆ, ಮತ್ತೆ ಕಲ್ಲ इसमें क्या है? आएगा ना, पराठा है. रोटी, इडली है हमारा वाला. ये सांभर है. ಈಗ ಬ್ರೆಡ್ ಟೋಸ್ಟ್ ಮಾಡಿ ಕೊಡ್ತಾರೆ. सेकने में थोड़ा टाइम लगता है एक्चुअली. ಚೋಕೋಸ್ ಕೂಡ ಹಾಕ್ತೇನೆ. ಸ್ವಲ್ಪ ಅಡಿಕೆ ಮಿಕ್ಸ್ ಮಾಡಿ ತಿಂತೇನೆ ನಾನೀಗ. ನಾನಿಲ್ಲಿ ಈಗ ಒಂದು ಇಡ್ಲಿ ತಗೊಂಡಿದ್ದೇನೆ. 3 ಟೈಪಿನ ಚಟ್ನಿ ತಗೊಂಡಿದ್ದೀನಿ. ಸಾಸ್ ಅದು ಚಟ್ನಿ, ಪಿಟ್ಟು, ಕೊನೆಯಲ್ಲಿ ಒಂದು ಚಾ. ಈಗ ನಾವು ಗುವಾಹಟಿಯ ಪಲ್ತನ್ ಬಜಾರಲ್ಲಾಗಿ ಹೋಗ್ತಾ ಇದ್ದೇವೆ. ನಾವಿನ್ನು ಸ್ವಲ್ಪ ಹೊತ್ತಿನಲ್ಲಿ ಗುವಾಹಟಿ ಬಿಡ್ತೇವೆ. ಈಗ ನಾವು NH37 ಹೋಗ್ತಾ ಇದ್ದೇವೆ. ಈ NH37 ಅಂತ ಹೇಳೋದು ಗುವಾಹಟಿಯಿಂದ ಹೊರಟು ಸ್ವಲ್ಪ ಭಾಗ ಅರುಣಾಚಲ ಪ್ರದೇಶದಲ್ಲಿ ಹೋಗ್ತದೆ, ಮತ್ತೆ ಮಣಿಪುರಿಗೆ ಹೋಗ್ತದೆ. ಇದು ಅಂದರೆ 3 ರಾಜ್ಯದಲ್ಲಿ ಪಾಸ್ ಆಗ್ತದೆ. ನಾವೀಗ ಹೋಗ್ತಾ ಇರೋದು ಅರುಣಾಚಲ ಪ್ರದೇಶದ ದಿರಾಂಗ್ ಅಂತ ಹೇಳುವ ಜಾಗಕ್ಕೆ. ಅಂದರೆ ನಾವು ಬೆಳಗ್ಗೆ ಹೊರಡುವಾಗ ಸ್ವಲ್ಪ ಲೇಟ್ ಆಗಿದೆ. 8:30 ಕಳೆದಿದೆ ನಾವು ಹೊರಡುವಾಗ. ನಾವು ಸಂಜೆ ಹೊತ್ತಿಗೆ ದಿರಾಂಗ್ ತಲುಪುವ ಯೋಚನೆ ಉಂಟು. ಇಲ್ಲಿ ನೋಡಿದರೆ ಹೆಚ್ಚಿನ ಮನೆ ಅಂಗಳದಲ್ಲಿ ಅಡಿಕೆ ಮರಗಳುಂಟು. ನೋಡಿ, ವಿಡಿಯೋದಲ್ಲಿ ಗೊತ್ತಾಗ್ತದಾ ಇಲ್ವಾ? ನೋಡಿ, ಇಲ್ಲೊಂದು ಅಡಿಕೆ ತೋಟ ಉಂಟು ಹೂವಲ್ಲಿ. ನಾವು ಗುವಾಹಟಿಯಿಂದ ಹೊರಟು 2 ಗಂಟೆ ಹೊತ್ತಾಯಿತು. ಇನ್ನೂ ಅಸ್ಸಾಂ ರಾಜ್ಯದಲ್ಲೇ ಇದ್ದೇವೆ. ಇಲ್ಲಿ ನೋಡುವಾಗ ನಮಗೆ ನಮ್ಮ ಊರಿನ ಹಾಗೆ ಆಗ್ತದೆ. ಯಾಕಂತ ಹೇಳಿದ್ರೆ ಅಡಿಕೆ ಮರಗಳು ಮುಖ್ಯವಾಗಿ ಅಲ್ಲಿ ಅಡಿಕೆ ತೋಟ ಮತ್ತು ಅಡಿಕೆ ಮರಗಳು ಮತ್ತು ಗುಡ್ಡೆ ಎಲ್ಲ ನೋಡುವಾಗ ನಮಗೆ ನಮ್ಮ ಊರಲ್ಲೇ ಇದ್ದ ಫೀಲ್ ಆಗ್ತದೆ. ಮತ್ತು ಟೆಂಪರೇಚರ್ ಕೂಡ ಹಾಗೆ ಸೆಕೆ ನಮ್ಮ ಊರಿನ ಹಾಗೆ ಉಂಟು. ಎಂಥ ವ್ಯತ್ಯಾಸ ಇಲ್ಲ ಇಲ್ಲಿ. ಹೌದು, ಇಲ್ಲಿ ಕೂಡ ಅಡಿಕೆ ತೋಟದ ಸುತ್ತ ತೆಂಗಿನ ಗಿಡಗಳು ಉಂಟು. ಈಗ ಅಡಿಕೆ ತೋಟ ಕಳೆಯುತ್ತಿಲ್ಲ, ಈಗ ಗದ್ದೆಗಳುಂಟು. ನೋಡಿ, 2 ತೆಂಗಿನ, ನೋಡಿ 4 ಅಡಿಕೆ ಮರ ಉಂಟು ಈ ಒಂದು ಮನೆ ಮುಂದೆ. ಹಾಗೆ ಒಂದೊಂದು ಮನೆಯ ಮುಂದೆ ಒಂದು ಸ್ವಲ್ಪ ಜಾಗ ಉಂಟು ಅಂತ ಹೇಳಿದ್ರು ಅಲ್ಲಿ 4 ಅಡಿಕೆ ಗಿಡ ಹಾಕ್ತಾರೆ. ದೊಡ್ಡ ತೋಟ ಕೂಡ ಉಂಟು. ದಾರಿಕರೆಯಲ್ಲಿ ಹೇಳಿದ್ದೀನಿ, ಒಳಗೆ ಹೇಗೆ ಅಂತ ಗೊತ್ತಿಲ್ಲ. ಬಿದಿರಿನಿಂದ ಮಾಡಿದ ಸಾಮಾನಿನ ಅಂಗಡಿಗಳು ಉಂಟು ಇಲ್ಲಿ ಮಾರ್ಗದ ಬದಿಯಲ್ಲಿ. ಕೈಯಲ್ಲೇ ಮಾಡುವಂಥದ್ದು ಹೆಚ್ಚಿನದ್ದು ಕೂಡ ಇಲ್ಲಿ ನೋಡಿ. ಕೆಲವು ಕಡೆ ತುಂಬ ಉಂಟು ಹತ್ರ ಅಂಗಡಿಗಳು. ಹೀಗೆ ನೋಡಿ, ಇಲ್ಲಿ
ಬೆಳಗ್ಗೆ ಹೊರಟದ್ದು, ಒಮ್ಮೆ ಕೈ ಕಾಲ ಆಡಿಸ್ಲಿಕ್ಕೆ ಅಂತ ನಿಲ್ಲಿಸಿದ್ದಾರೆ ಇಲ್ಲಿ ನೋಡಿ. ಭತ್ತದ ಗದ್ದೆ, ಸ್ವಲ್ಪ ಒಳ್ಳೆ ಗಾಳಿ ಬೀಸ್ತಾ ಉಂಟು. 3 ಕಿಲೋಮೀಟರ್, ಇದು 3 ಕಿಲೋಮೀಟರ್ ಉದ್ದ ಉಂಟಂತೆ. ಇದು ಬ್ರಹ್ಮಪುತ್ರ ನದಿಯ ಮೇಲೆ ಕಟ್ಟಲಾದ ಸಂಕ ಸೇತುವೆ, ಸಂಕಲ ಸೇತುವೆ. ತೋಟದಲ್ಲಿರುವುದಕ್ಕೆ ನಮ್ಮ ತೋಡಿಗೆ ಹಾಕುವುದಕ್ಕೆ ಸಂಕ ಅಂತ ಹೇಳುದು. ಸೇತುವೆ 3 ಕಿಲೋಮೀಟರ್ ಉದ್ದದ್ದು ನೋಡಿ. ಬ್ರಹ್ಮಪುತ್ರ ನದಿ ಎಷ್ಟು ಅಗಲ ಉಂಟು ಅಂತ ನೋಡಿ. ಇದು ಇಲ್ಲಿ ಗೊತ್ತಾಗ್ತದೆ ಇದರ ಅಗಲ. ಇದು ಹೋಗ್ಲಿಕ್ಕೆ ಒಂದು ಸೇತುವೆ, ಬರ್ಲಿಕ್ಕೆ ಮತ್ತೊಂದು ನೋಡಿ. ಬುಮ್ಡಾಗುಡಿ, ಬುಮ್ಡಾಗುಡಿ ಅಂತ ಈ ಪ್ಲೇಸ್ಗೆ ಹೆಸರಂತೆ. ಇಟಾನಗರ್, ಅದು ಆಚೆ ಇಟಾನಗರಿಗೆ ಹೋಗುವ ಮಾರ್ಗ ಅಂತೆ, ಈಚೆ ತವಾಂಗಿಗೆ ಹೋಗುವ ಮಾರ್ಗ. ಇಟಾನಗರ್ ಅಂದ್ರೆ ಅರುಣಾಚಲ ಪ್ರದೇಶದ ರಾಜಧಾನಿ ಅಲ್ ಏನಾ? ಅರುಣಾಚಲ್ ಕ್ಯಾಪಿಟಲ್ ಏನಾ? ಇಲ್ಲಿ ಇದು ತೇಜ್ಪುರ್ ಅಂತ, ಇದು ತೇಜ್ಪುರ್ ಈ ಜಾಗ. ಈಗ ನಾವು NH15 ಹೋಗ್ತಾ ಇದ್ದೇವೆ. ಇನ್ನು ಭಾಲುಕ್ಪಂಗ್ ಅಂದ್ರೆ ಅರುಣಾಚಲದ ಗಡಿಗಿರುವುದು ಇಲ್ಲಿಂದ 35 ಕಿಲೋಮೀಟರ್. ಈಗ ಇಲ್ಲಿಂದ ಈ ಮಾರ್ಗದ ಉಸ್ತುವಾರಿ BRO ಅಂದ್ರೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅವರಿಗೆ ಹೋಗ್ತದೆ. ಇಲ್ಲಿ ತುಂಬಾ ಮಿಲಿಟರಿಯ ವಾಹನಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಯಾಕೆಂದ್ರೆ ಅಲ್ಲಿ ನಾವೀಗ ತೇಜ್ಪುರ್ ದಾಟಿ ಬಂದದಲ್ಲ, ಅಲ್ಲಿ ತೇಜ್ಪುರಲ್ಲಿ ಒಳಗಡೆ ತುಂಬಾ ಮಿಲಿಟರಿ ಕ್ಯಾಂಪ್ಗಳು ಉಂಟಂತೆ. ಅವರದ್ದು ಕೆಲವು ಸೈನ್ಯದವರದ್ದು ಯುದ್ಧಕ್ಕೆ ಬೇಕಾದ ಸಾಮಾನುಗಳು ಕೆಲವೆಲ್ಲ ಅಲ್ಲಿ ಇಡ್ತಾರಂತೆ. ಹಾಗೆ ಅಲ್ಲಿ ಏನಾದ್ರು ಚೈನಾ ಬಾರ್ಡರ್ ಅಲ್ಲಿ ಏನಾದ್ರು ಆದ್ರೆ ಇಲ್ಲಿಂದ ಹೋಗ್ತದೆ ವಾಹನಗಳು. ಈ ರೋಡ್ ತುಂಬಾ ಮಿಲಿಟರಿ ವಾಹನಗಳೇ ಇರ್ತದಂತೆ. ನಾವೀಗ ಊಟಕ್ಕೆ ಒಂದು ಹೋಟೆಲ್ಗೆ ಬಂದಿದ್ದೇವೆ. ಇಲ್ಲಿ ಒಂದು ನೋಡಿ ಬಿದಿರಿನಿಂದ ಮಾಡಿದ ಟೇಬಲ್ ಮತ್ತು ಚೇರ್ ಇದೆ ಅಂತ. ನೋಡಿ ಇವರು ದುಡ್ಡು ಕೊಟ್ಟು ತಕೊಂಡದ್ದು ಬಾಳೆಹಣ್ಣು 40 ರೂಪಾಯಿ ಅಂತ ಒಂದು ಪಾಡಕ್ಕೆ. ಅವರು ಬಾಳೆಹಣ್ಣು ಹೀಗೆ ಮಂಗಗಳಿಗೆ ಕೊಡುದು. ಚಿಕ್ಕ ಚಿಕ್ಕ ಮಂಕಿಯನ್ನು ಹುಡುಕಿ ಕೊಡುದು ಅವರು. ನೋಡಿ ಬಾಳೆಹಣ್ಣು ಹಂಚುದು ನೋಡಿ. ले लिया ना छोटा ने? नहीं, बड़े बड़ा ले लिया ना? बड़ा ಓ ಅದರಲ್ಲಿ ನೋಡು ಸಣ್ಣದು. ಸಣ್ಣದಕ್ಕೆ ಸಿಕ್ಕಿತ್ತು. ಅದಕ್ಕೆ ಸಣ್ಣ ಮಂಕೆ ಕೂಡ ಆಸಿದ್ದದ್ದು ಸಿಕ್ಕಿತ್ತು ಸಣ್ಣದಕ್ಕೆ. ಇದು ಈಗ ಅಸ್ಸಾಂ ರಾಜ್ಯದ್ದೇ ರಿಸರ್ವ್ಡ್ ಫಾರೆಸ್ಟ್ ಏರಿಯಾದಲ್ಲಿ ನಾವು ಹೋಗ್ತಾ ಇದ್ದೇವೆ. ಇನ್ನು ಅರುಣಾಚಲ್ ಪ್ರದೇಶ ತಲುಪಲಿಲ್ಲ ನಾವು. ಈಗ ಮಧ್ಯಾಹ್ನ 2 ಗಂಟೆ ಆಯಿತು. ನಾವು ಬೆಳಗ್ಗೆ 8ವರೆಗೆ ಹೊರಟದ್ದು ಗುವಾಹಟಿಯಿಂದ. ಭಾಲುಕ್ಪಂಗ್ ರಿವರ್ ಅಂತ ಸಮಯ ಇದ್ದಿದ್ರೆ ನಮ್ಗೆ ಅಲ್ಲಿ ಆಚೆ ಹೋಗ್ಬೋದಿತ್ತು ನೋಡ್ಲಿಕ್ಕೆ. ರಾಫ್ಟಿಂಗ್ ಎಲ್ಲ ಮಾಡ್ತಾರಂತೆ ಅಲ್ಲಿ. ತುಂಬಾ ಜನ ಟೂರಿಸ್ಟ್ ಎಲ್ಲ ಹೋಗ್ತಾರೆ ಭಾಲುಕ್ಪಂಗಿಗೆ. ಇಲ್ಲಿ ಒಂದಿನ ಸ್ಟೇ ಮಾಡಿದ್ರೆ ಅಲ್ಲಿ ಆಚೆ ಈಚೆ ನೋಡ್ಲಿಕ್ಕೆಲ್ಲ ಜಾಗ ಉಂಟು ಈ ಭಾಲುಕ್ಪಂಗ್ ಅಂತ ಹೇಳೋ ಊರಲ್ಲಿ. ಆದ್ರೆ ನಾವು ಇಲ್ಲಿ ನಿಲ್ಲುದಿಲ್ಲ. ನಮ್ಗೆ ದಿರಾಂಗಿಗೆ ತಲುಪಬೇಕು. ಈಗಾಗಲೇ ನಾವು ಲೇಟ್ ಆಗಿದೆ. ನಾವು ದಿರಾಂಗ್ ತಲುಪುವಾಗ ಬಹುಶಃ 7 ಗಂಟೆ ಆಗ್ತದೆ ಏನೋ. ಇಲ್ಲಿ ನನ್ನ ಮಗನಿಗೆ ಕೂತು ಬೋರ್ ಆಯ್ತು, ಆಟ ಆಡಿಯೂ ಬೋರ್ ಆಯ್ತು ಅಂತ ಕಾಣ್ತದೆ ಅವನಿಗೆ.
ಇದೀಗ ಭಾಲುಕ್ಪಂಗ ಪಟ್ಟಣ. ಇಲ್ಲಿಂದ ಮತ್ತೆ ಅರುಣಾಚಲ ಪ್ರದೇಶ ಶುರುವಾಗ್ತದೆ. ಇಲ್ಲಿಗೆ ಅಸ್ಸಾಂ ಮುಗಿಯಿತು. ಅರುಣಾಚಲ ಪ್ರದೇಶಕ್ಕೆ ಹೋಗಬೇಕಿದ್ರೆ ಇನ್ನರ್ ಲೈನ್ ಪರ್ಮಿಟ್ ಅಂತ ಅರುಣಾಚಲ ಪ್ರದೇಶ ಗೌರ್ಮೆಂಟ್ ಒಂದು ಕೊಡ್ತದೆ. ನಾವು ಹೋಗಬೇಕಿದ್ರೆ ಸ್ವಲ್ಪ ಮೊದಲೇ ಅಪ್ಲೈ ಮಾಡಬೇಕು. ಆ ಪರ್ಮಿಟ್ ಹಿಡ್ಕೊಂಡು ಹೋಗಬೇಕು ಅದರೊಳಗೆ. ನೋಡಿ, ಇನ್ನರ್ ಲೈನ್ ಪರ್ಮಿಟ್ ಅಂದರೆ ಹೀಗೆ ಇರ್ತದೆ. ಇಲ್ಲಿ ನಾವು ಆಧಾರ್ ಕಾರ್ಡ್ ಕೊಡಬೇಕು. ಇದು ನಾವು ಆನ್ಲೈನ್ ಅಪ್ಲೈ ಮಾಡಿ ಸಿಕ್ಕಿದ್ದು. ಇಲ್ಲಿಯೇ ಬಂದು ಕೂಡ ಆಧಾರ್ ಕಾರ್ಡ್ ತೋರಿಸಿ ಹೀಗೊಂದು ಪರ್ಮಿಟ್ ಮಾಡ್ಬೋದು. ಇದು ಇಶ್ಯೂ ಆದ ಮೇಲೆ 15 ದಿವಸಕ್ಕೆ ನಮಗೆ ಅಲ್ಲಿ ಇರಲಿಕ್ಕೆ ಪರ್ಮಿಷನ್ ಉಂಟು. ಅರುಣಾಚಲ ಪ್ರದೇಶಕ್ಕೆ ಎಂಟ್ರಿ ಆಗಬೇಕಿದ್ರೆ ಹೀಗೊಂದು ಪರ್ಮಿಟ್ ಆಗಲೇಬೇಕು. ಮಿಲಿಟರಿಯ ವಾಹನಗಳು ಹೋಗ್ತಾ ಉಂಟು ನಮ್ಮ ಮುಂದೆ. ನೋಡಿ, ಮೋಡ, ಇಡೀ ಮೋಡ ಉಂಟು. ಹಾಗೆ ಕ್ಯಾಮರಾದಲ್ಲಿ ಗೊತ್ತಾಗುವುದಿಲ್ಲ. ತುಂಬ ಎತ್ತರೆತ್ತರದ ಬೆಟ್ಟಗಳು ಇಲ್ಲಿ. ಇವರಿಬ್ಬರು ಟೊಪ್ಪಿ ಹಾಕಿಕೊಂಡಿದ್ದಾರೆ. ಈಗ ಸ್ವಲ್ಪ ಶೀತ ಗಾಳಿ ಬರ್ತಾ ಉಂಟು. ಸ್ವೆಟರನ್ನು ನಾನು ಬ್ಯಾಗಲ್ಲೇ ಇಲ್ಲಿ ಹ್ಯಾಂಡಿಯಾಗಿ ಇಟ್ಟುಕೊಂಡಿದ್ದೇನೆ, ಚಳಿ ಸುರಾದಾಗ ಹಾಕ್ಲಿಕ್ಕೆ ಅಂತ. ನೋಡಿ ಬೆಟ್ಟ, ಅಲ್ಲಲ್ಲಿ ಬೋರ್ಡ್ ಉಂಟು. ಇಲ್ಲಿ ಕಲ್ಲುಗಳು ಬೀಳುವ ಸಾಧ್ಯತೆ ಉಂಟು, ನಿಲ್ಬೇಡಿ ಅಂತ ಅಲ್ಲಲ್ಲಿ ಬೋರ್ಡ್ ಹಾಕಿದ್ದಾರೆ. ನೋಡಿ, ಇಲ್ಲಿ ಒಂದು ಸೇತುವೆ. ಹಳೆ ಮಾರ್ಗಲ್ಲಿ ಕಳ್ಳ. ಹಳೆ ಮಾರ್ಗ ನೋಡಿ, ಅಲ್ಲಿ ಹಳೆ ಮಾರ್ಗ ಅಲ್ಲಿ ಉಂಟು. नहीं है यहाँ पे, नहीं तो ये रास्ता दिखाई नहीं देता है। वो इससे भी ज्यादा होता है कभी कभी। अरे होता ही है, ये रास्ता दिखाई नहीं देता है। इतना क्लाउड आता है। बहुत अंदर है। ಕೆಲವೊಮ್ಮೆ ಇಲ್ಲಿ ಮಾರ್ಗ ದಾರಿಯೇ ಕಾಣುವುದಿಲ್ಲಂತೆ, ಅಷ್ಟು ಇರ್ತದಂತೆ ಇಲ್ಲಿ. ಇಲ್ಲಿ ಒಂದು ಫಾಲ್ಸ್ ನೋಡಿ, ಎಷ್ಟು ಎತ್ತರದಿಂದ ಬೀಳ್ತದೆ ಅಂತ. ಇದು ನಮ್ಮ ಚಾರ್ಮಾಡಿ ಘಾಟಿನ ಹಾಗೆ ಉಂಟು, ಆದರೆ ಬೆಟ್ಟಗಳು ತುಂಬ ಎತ್ತರ. ಚಾರ್ಮಾಡಿ ಘಾಟಲ್ಲಿರುವುದಕ್ಕಿಂತ ತುಂಬ ಎತ್ತರ ಕಾಣ್ತದೆ ಇಲ್ಲಿ. ಮೊಬೈಲ್ನಲ್ಲಿ ಅಷ್ಟೊಂದು ಕಾಣುವುದಿಲ್ಲ. ಇಲ್ಲಿ ನೋಡಿ, ಮೋಡಕ್ಕೆ ತುಂಬ ದೂರ ಕಾಣುವುದಿಲ್ಲ. ಕಲ್ಲು ನೋಡಿ ಇಲ್ಲಿ. ಜರ್ದೆ ನೋಡಿ. ನಾವು ನಿಂತ ನಮ್ಮ ತಲೆ ಮೇಲೆ ನೋಡಿ ಹೇಗೆ ಕಲ್ಲು ಉಂಟು ಅಂತ. ಇದೊಂದು ನಾವೀಗ ಒಂದು ಟನೆಲ್ ಒಳಗೆ ಹೋಗ್ತಾ ಇದ್ದೇವೆ. ಎಷ್ಟು ಕಿಲೋಮೀಟರ್ ಇದು? ಕಿತ್ತನೆ ಕಿಲೋಮೀಟರ್ ಇದು? ಇದು ಸಣ್ಣ ಟನೆಲ್ ಅಂತ. ಇದು ಎಂತ ಕಾಣುವುದೇ ಇಲ್ಲ ಇಲ್ಲಿ ಫಾಗಿನಲ್ಲಿ. ನಾವೀಗ ಟನೆಲ್ನಿಂದ ಹೊರಗೆ ಬಂದಿದ್ದೇವೆ. ನೋಡಿ ಎಷ್ಟು ಫಾಗ್ ಉಂಟು ಅಂತ ಹೇಳಿ. ಈಗ ನಾವು ಬರ್ತಾ ಇರುವಾಗ ಕೆಲವೊಂದು ಕಡೆ ಸಡನ್ ಆಗಿ ಫಾಗ್ ಬರೋದು. ಒಂದು 10-20 ಕಿಲೋಮೀಟರ್ ದೂರಕ್ಕೆ ಕೂಡ ಕಾಣದೇ ಇರ್ತಿತ್ತು. ಈಗ ನೋಡಿ ಸ್ವಲ್ಪ ಕ್ಲಿಯರ್ ಆಯ್ತು. ಮಣ್ಣು ಬೀಳ್ತಲ್ಲದ ನೋಡಿ, ರಿಟೈನಿಂಗ್ ವಾಲ್. ಓ, ಸಿಮೆಂಟ್ ಹಾಕಿ ಕಟ್ಟಿದ್ದು ಅದು ಅಲ್ಲದಾಳೆಲ್ಲ. ಕಲ್ಲು ಕಟ್ಟಿ
ಇಲ್ಲೊಂದು ನೋಡಿ ಇಲ್ಲಿ ದೃಶ್ಯ ಹೇಗುಂಟು ಅಂತ. ಅಲ್ಲೊಂದು ನದಿ, ಮತ್ತೆ ನೋಡಿ ಇಲ್ಲೊಂದು ನೋಡಿ ಗುಡ್ಡೆ ಮೇಲೆ ಒಂದು ಕಟ್ಟಿದ್ದಾರೆ ಹೇಗೆ ಅಂತ ನೋಡಿ. ಅದರ ಮೇಲೆ ಮತ್ತೊಂದು ಬಿಲ್ಡಿಂಗ್ ಉಂಟು. ಇಲ್ಲಿ ನೋಡಿ ಹೇಗುಂಟು ಅಂತ. ನಾಗ್ ಮಂದಿರ, ಇಲ್ಲಿ ನಾಗ್ ಮಂದಿರ ಅಂತ ಉಂಟು. ಸಮಯ ಇದ್ದಿದ್ರೆ ನಮ್ಗೆ ಇಲ್ಲಿ ಹೋಗ್ಬೋದಿತ್ತು. ಸಾಧ್ಯ ಆದ್ರೆ ಬರುವಾಗ ಹೋಗುವ. ಈಗ ನಮ್ಗೆ ಸಮಯ ಇಲ್ಲ. ಇಲ್ಲಿ ಒಂದು ನಾಗ್ ಮಂದಿರ ಅಂತ ಉಂಟು. ಇದೊಂದು ಚಿಕ್ಕ ಹಳ್ಳಿ. ನಾವಿನ್ನು ಬರುವಾಗ ಕೂಡ ಇದೇ ದಾರಿಯಲ್ಲಿ ಬರೋದು. ಸಾಧ್ಯ ಆದ್ರೆ ಇಲ್ಲೆಲ್ಲ ನಿಲ್ಲಿಸುವ ಅಂತ ಯೋಚನೆ ಮಾಡುದು. ಒಂದು ಚಿಕ್ಕ ಪೇಟೆ. ಮಿಲಿಟರಿ ಕ್ಯಾಂಪ್ ಉಂಟು. ಸುಮಾರು ಒಂದು ಕಿಲೋಮೀಟರ್ ಮೊದಲಿಂದಲೇ ಶುರುವಾಗಿದೆ. ಹೀಗೆ ಇಲ್ಲಿ ಆಚೆ ಮಿಲಿಟರಿ ಇವರೇ ಇದ್ದಾರೆ ಇಲ್ಲಿ ನೋಡಿ. ಎಲ್ಲ ಮಿಲಿಟರಿ ಅವರೇ. তুমি আমেরিকান পারলা আমার পার হয়ে যায় ভালুকপুঙৰ ভালুকপুং নাপাওঁতে ৰাইট চাইডত দেখি নদীটো দেখা নাপায় নেকি? য'ত পিকনিক খাই থাকে যি য'ত তাৰ পৰাই তাতে হেৰি কৰে। ಅವರು ಅಸ್ಸಾಮಿ ಭಾಷೆಯಲ್ಲಿ ಮಾತಾಡ್ತಾ ಇರೋದು ಡ್ರೈವರ್. মানে পানীটো ইফালৰ দিকে ধাৰ হৈ থাকে না। ಚಿಕ್ಕ ಚಿಕ್ಕ ಮನೆಗಳು ನೋಡಿ. ಅದರಲ್ಲಿ ಹೂ ನೋಡಿ ಹೇಗೆ ಬಂದಿದೆ ಅಂತ. ಗುಡ್ಡೆಯಲ್ಲಿ ಚಿಕ್ಕ ಚಿಕ್ಕ ಮನೆಗಳು. ಅಷ್ಟು ಸ್ಟೀಪ್ ಗುಡ್ಡೆಯಲ್ಲಿ ಮನೆ ಕಟ್ಟಿದ್ದಾರೆ ಮೇಲೆ. ಸುಮಾರು ಮನೆಗಳು ಉಂಟಲ್ಲಿ. ಇದೀಗ ನಾವು ಬಾಂಬ್ಡಿಲಾ ಮುಟ್ಟಿದ್ದೇವೆ ನೋಡಿ ಅಲ್ಲಿ. ಈಗ ಗಂಟೆ ಸಂಜೆ 5:15. ತುಂಬ ಚಳಿ ಉಂಟಿಲ್ಲಿ ಈಗ. ಚಳಿ ಆಗ್ತದೆ, ಹಾಗೆ ನಾನು ಸ್ವೆಟರ್ ಹಾಕಿಕೊಂಡಿದ್ದೇನೆ ಈಗ. ಹೀಗೆ ಉಂಟು ಏರಿಯಾ. ಈಗ ಗಂಟೆ ಸಂಜೆ 5:15 ಕಳೆದಿದೆ ನೋಡಿ. ಇಲ್ಲಿ ಏನೂ ಕಾಣ್ತಾ ಇಲ್ಲ, ಮಾರ್ಗ ಸ್ವಲ್ಪ ಕೂಡ ಇಲ್ಲ. ಒಂದು 10 ಮೀಟರ್ ದೂರದವರೆಗೆ ಕೂಡ ಕಾಣುತ್ತಿಲ್ಲ. ಅಪ್ಪ ಹೇಗೆ ಹೋಗುದು ಅಂತಲೇ ಆಗಿದೆ ನೋಡಿ. ನೋಡಿ ಇನ್ನೊಂದು 25 ಕಿಲೋಮೀಟರ್ ಹೋಗಬೇಕು ನಮಗೆ. ಇನ್ನೂ ಕೂಡ ಹೋಗ್ಲಿಕ್ಕೆ ಉಂಟು ನಮಗೆ. ಒಂದು
25 ಕಿಲೋಮೀಟರ್ನಷ್ಟು. ಸೈಡಲ್ಲಿ ಒಂದು ರೆಡ್ ಬ್ಲಿಂಕ್ ಆಗ್ತದೆ, ಆದ ಕಾರಣ ಅದನ್ನು ಅಂದಾಜು ಮಾಡಿಕೊಂಡು ಹೋಗ್ತಾ ಇದ್ದೇವೆ ನಾವೀಗ. ನೋಡಿ ಎಷ್ಟು ಕತ್ತಲಾಯಿತು ಅಂತ. ನಮ್ಮಲ್ಲಿ ಇನ್ನೂ ಸನ್ಸೆಟ್ ಆಗುವ ಸಮಯ ಆಗಲಿಲ್ಲ. ತುಂಬ ಸ್ಕೇರಿ ಉಂಟು. ಒಮ್ಮೆ ಸೇಫಾಗಿ ರೂಮ್ ತಲುಪಿದ್ರೆ ಸಾಕು ಅಂತಾಗಿದೆ ಈಗ. ತುಂಬ ನಿಧಾನಕ್ಕೆ ಹೋಗ್ತಾ ಇದ್ದೇವೆ ನಾವೀಗ. ನಾವೊಂದು 7 ಗಂಟೆ ಆಗುವಾಗ ದಿರಾಂಗಿಗೆ ತಲುಪಿದ್ದೇವೆ. ಇಲ್ಲಿ ಒಂದು ಹೋಮ್ ಸ್ಟೇಗೆ ಬಂದದ್ದು ನಾವು. ಇಲ್ಲಿ ಬಂದು ಬ್ಯಾಗೆಲ್ಲ ಇಟ್ಟು ಕೆಳಗೆ ಡೈನಿಂಗ್ ರೂಮಿಗೆ ಹೋಗಿ ಸ್ವಲ್ಪ ಊಟ ಮಾಡಿ ಈಗ ರೂಮ್ಗೆ ಬಂದಿದ್ದೇವೆ. ಈ ಹೋಮ್ ಸ್ಟೇ ತುಂಬ ಅಂದರೆ ನನಗೆ ತುಂಬ ಇಷ್ಟ ಆಯಿತು, ಚೆಂದ ಉಂಟಿದು. ಇದರ ಬಗ್ಗೆ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಒಂದು ಎಪಿಸೋಡ್ ಹಾಗೆ ಹಾಕ್ತೇನೆ, ಯಾಕೆಂದರೆ ಇಲ್ಲೆಲ್ಲ ತೋರಿಸ್ಬೇಕಿದ್ರೆ ಒಂದು 5-6 ನಿಮಿಷ ಬೇಕಾಗ್ಬೋದು ವಿಡಿಯೋ. ಹಾಗೆ ಅದನ್ನು ಸೆಪ್ರೇಟ್ ವಿಡಿಯೋ ಮಾಡಿ ಹಾಕ್ತೇನೆ. ನಮ್ಮ ಪ್ರವಾಸದ ಈ ದಿನದ ವಿಡಿಯೋನು ನಾನೀಗ ಇಲ್ಲಿಗೆ ನಿಲ್ಲಿಸ್ತೇನೆ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು.